ನಮಸ್ಕಾರ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯಾ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡೋದಕ್ಕೆ, ನಿಮ್ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆಲಿ ಎಂದಿನಂತೆ ಇದ್ದಾರೆ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿ ಅವರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಸೋಮಾಯ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಬಿಜಾಪುರದಲ್ಲಿ ಕ್ಲಾಸಸ್ ನ ಮುಗಿಸ್ಕೊಂಡು ಗುರುಜಿಯವರು ಬಂದಿದ್ದಾರೆ. ಸಾಕಷ್ಟು ಚೆನ್ನಾಗಿ ಸ್ಟೂಡೆಂಟ್ಸ್ ಗಳು ಬಂದು ಪ್ರೀತಿಯಿಂದ ಕ್ಲಾಸಸ್ ನ ಕಲ್ತಿದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಖಂಡಿತ ಗುರುಜಿಯವರ ಹತ್ರನೇ ಕೇಳಬೇಕು. ಬಿಜಾಪುರದಲ್ಲಿ ಹೇಗಿತ್ತು ಕ್ಲಾಸಸ್ ಅಂತ ಖಂಡಿತ ಕೇಳ್ತೀನಿ. ನೀವುಗಳು ಕೂಡ ಕರೆ ಮಾಡಿ ಗುರುಜಿಯವರ ಹತ್ರ ಮಾತನಾಡಬಹುದು. ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕಾಳ ಸರ್ಪ ದೋಷದ ಬಗ್ಗೆ ಗುರುಜಿಯವರು ಸಾಕಷ್ಟು ಸ್ಪಷ್ಟವಾಗಿ ವಿವರಣೆಯನ್ನ ಕೊಟ್ಟಿದ್ರು. ಸೊ ಹಾಗೇನೆ 12 ರೀತಿಯ ಕಾಳ ಸರ್ಪ ದೋಷ ಇದೆ. ಸೊ ಇದ್ರ ಬಗ್ಗೆ ವಿವರಣೆಯನ್ನ ಕೂಡ ಗುರುಜಿಯವರ ಹತ್ರನೇ ಕೇಳೋಣ. ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಮಾತನಾಡಿದ್ವಿ ಕಾಳ ಸರ್ಪ ದೋಷದ ಬಗ್ಗೆ. ಇನ್ನಷ್ಟು ಮಾಹಿತಿ ಖಂಡಿತ ನಿಮ್ಮ ಹತ್ರ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಏನ್ ಹೇಳ್ತೀರಾ? ನೋಡಿ, ಜ್ಯೋತಿಷ್ಯ ರೀತಿಯಲ್ಲಿ ನಾನು ಕೊಡ್ತಕ್ಕಂಥ ಇನ್ಫಾರ್ಮೇಶನ್, ನಾನು ಬಹಳಷ್ಟು ಜಾತಕಗಳು ನೋಡಿದ್ದೀನಿ. ಕಾಳಸರ್ಪ ದೋಷ ಇದ್ರೂ ಕೂಡ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಅದರಲ್ಲಿ ಕೆಲವು ನನ್ನ ಪ್ರಕಾರ ಬರ್ತಕ್ಕಂಥ ದಶಾಭುಕ್ತಿ ಸ್ಟ್ರಾಂಗ್ ಇದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ದಶಾಭುಕ್ತಿ ವೀಕ್ ಇದ್ದು ಕಾಂಬಿನೇಷನ್ ಬರ್ತಕ್ಕಂಥದ್ದು ಯಾವ ಮನೆ ಆರಿಸ್ಕೊಂಡಿದೆಯೋ ವೀಕ್ ಇತ್ತು ಅಂತಂದ್ರೆ ಕಾಳಸರ್ಪ ದೋಷನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಅಂತಂದ್ರೆ, ಅಂದ್ರೆ ಉರಿತಾ ಇರ್ತಕ್ಕಂಥ ಬೆಂಕಿಗೆ ಸ್ವಲ್ಪ ತುಪ್ಪ ಹಾಕ್ತಾಗ ಕೆರೋಸಿನ್ ಹಾಕ್ತಂಗೆ ತುಪ್ಪ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಕೆರೋಸಿನ್ ಹಾಕ್ತಂಗೆ ಅಂತ ಹೇಳ್ಬೋದು. ಸೊ ಕಾಳಸರ್ಪ ದೋಷ ಮೊನ್ನೆನೆ ಹೇಳಿದೀನಿ, ನಿಮ್ಮ ಜಾತಕ ಎಲ್ಲ ಮುಂದೆ ಇಟ್ಕೊಳ್ಳಿ, ರಾಹು ಕೇತು ಒಂದು ಲೈನ್ ಹಾಕೊಳ್ಳಿ, ಈ ಕಡೆ ಸೈಡೋ ಅಥವಾ ಆ ಕಡೆ ಸೈಡೋ ಎಲ್ಲ ಒಳಗಡೆ. ಯಾಕಂದ್ರೆ 12 ಮನೆಗಳಿರುತ್ತೆ. ರಾಹುವಿಂದ ಲೆಕ್ಕ ಹಾಕೊಂಡ್ರೆ, ರಾಹುನ 1 ಅಂತ ಇಟ್ಕೊಂಡ್ರೆ ಕೇತುವರೆಗೂ ಕೌಂಟ್ ಮಾಡಿದ್ರೆ 7 ಇರುತ್ತೆ. 1 2 3 4 5 7. ಈ 7 ಮನೆ ಒಳಗಡೆ, ಇಲ್ಲಿಂದ ಆ ಕಡೆ ಅಷ್ಟೊಳಗಡೆ ಮಿಕ್ಕ 7 ಗ್ರಹಗಳು ಬಂದಾಗ, ಅಥವಾ ಕೇತುವಿಂದ ಇತ್ಲ ಕಡೆಗೆ, ಕೇತುವಿಂದ 1 ಅಂತ ಕೌಂಟ್ ಮಾಡಿ ಈ 7 ಮನೆಗಳ ಒಳಗಡೆ ಕೇತುನ 1 ಅಂತ ಇಟ್ಕೊಂಡು ರಾಹುವರ್ಗು ನೀವು ಕೌಂಟ್ ಮಾಡಿದಾಗ 7 ಬರುತ್ತೆ. ಸೊ ಆ 7 ಮನೆ ಒಳಗಡೆ ಎಲ್ಲಾ ಗ್ರಹಗಳು ಬಂದಾಗ ಇದನ್ನ ಕಾಳಸರ್ಪ ದೋಷ ಅಂತಾರೆ. ಇದಕ್ಕೆ ಏನ್ ರಾಕೆಟ್ ಸೈನ್ಸ್ ಇಲ್ಲ, ಅದಕ್ಕೆ ಬಡ್ಕೊಳ್ಳೋದು. ಜ್ಯೋತಿಷ್ಯನ ಸುಮ್ಮನೆ ಹೇಳ್ತಾರೆ ಕಷ್ಟ 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 ಅಂತ, ಏನಿಲ್ಲ. ಎಲ್ಲ ಒಂದು ಒಂದು ತಾತ್ಪರ್ಯ ಅಷ್ಟೇ. ಹಿಂಗಿದ್ರೆ ಈ ತರ, ಹಿಂಗಿದ್ರೆ ಈ ತರ, ಹಿಂಗಿದ್ರೆ ಈ ತರ ಅಷ್ಟೇ. ಅದನ್ನ ನೋಡ್ಕೊಂಡು ಬಿಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನ ಸೈಂಟಿಫಿಕ್ ಆಗಿ ನಾವು ನಕ್ಷತ್ರ ನಾಡಿಲಿ ಕೊಟ್ಬಿಟ್ಟಿದೀವಿ. ಅದಕ್ಕೆ ಹೇಳೋದು ಕ್ಲಾಸಸ್ ಬನ್ನಿ, ತುಂಬಾ ಸುಲಭ, ಕಲ್ತ್ಕೊಳ್ಳಿ. ಶಿವಮೊಗ್ಗ ಬರ್ತಾ ಇದೀನಿ, ಬೆಳಗಾಂ ಬರ್ತಾ ಇದೀನಿ. ಬೆಳಗಾಂಗೆ 3ನೇ ಸತಿ ಬರ್ತಾ ಇರೋದು ಇದು, 3 ಸತಿ. ಸೊ ಬೆಳಗಾಂಗೆ ಜುಲೈ 8ನೇ ತಾರೀಕು ಬರ್ತಾ ಇದೀನಿ. ಯಾರ್ಯಾರು ಬೆಳಗಾಮದಲ್ಲಿ ಇದಾರೋ ದಯವಿಟ್ಟು ತಗೊಳ್ಳಿ. ಶಿವಮೊಗ್ಗದಲ್ಲಿ 24ನೇ ತಾರೀಕು ಬರ್ತಾ ಇದ್ದೀನಿ. ಸಾಕಷ್ಟು ಜನ ಶಿವಮೊಗ್ಗದಲ್ಲಿ ಆಲ್ರೆಡಿ ಆಗಿದ್ದಾರೆ. ಜಸ್ಟ್ ಒಂದು ಫಿಗರ್ಸ್ ತಗೊಂಡೆ, ಒಳ್ಳೆ ಜನ ಬರ್ತಾ ಇದ್ದಾರೆ. ಒಳ್ಳೆ ಕ್ರೌಡ್ ಆಗುತ್ತೆ ಅಲ್ಲೂ, ಶಿವಮೊಗ್ಗದಲ್ಲೂ ಒಳ್ಳೆ ಕ್ರೌಡ್ ಆಗುತ್ತೆ. ಸೊ ಕಾಳಸರ್ಪ ದೋಷ ಸ್ವಲ್ಪ ಬರ್ಕೊಂಬಂದಿನಿ. ವಾಟ್ ಇಸ್ ಕಾಳಸರ್ಪ ದೋಷ ಎಲ್ಲರಿಗೂ ಹೇಳಾಯ್ತು. ರಾಹು ಕೇತುಗಳ ನಡುವೆ ಎಲ್ಲಾ ಗ್ರಹಗಳು ಅತ್ಲ ಕಡೆ ಅಥವಾ ಇತ್ತ ಕಡೆ ಇದ್ರೆ ಕಾಳಸರ್ಪ ದೋಷ. ಯೋಗ ಹೇಗ್ ಫಾರ್ಮ್ ಆಗುತ್ತೆ ಅಂತ ಮೊನ್ನೆನೆ ಹೇಳಿದ್ದೀನಿ. ಲಗ್ನದಿಂದ ಏನಾದ್ರೂ ಬಾಲ ಬಂದರೆ, ಅಂದ್ರೆ ಕೇತು ಬಂದರೆ ಅದು ಯೋಗ. ಲಗ್ನದಿಂದ ಏನಾದ್ರೂ ರಾಹು ಬಂದರೆ, ಅಂದ್ರೆ ಬಾಯಿ ಬಂದ್ರೆ ಅದು ದೋಷಕರ ಆಗುತ್ತೆ. ಯಾಕಂದ್ರೆ ಎಲ್ಲಾ ಗ್ರಹಗಳನ್ನು ತಿಂದ್ಬಿಡುತ್ತದೆ. ಆ ರೀತಿ ಒಂದು ತಾತ್ಪರ್ಯ. ಇನ್ನು ಕೆಲವರು ಕೇಂದ್ರದಲ್ಲಿ ತ್ರಿಕೋಣದಲ್ಲಿದ್ರೆ ಅದು ಯೋಗ ಆಗತ್ತೆ ಅಂತ ಕೆಲವರು ಹೇಳ್ತಾರೆ. ಪರಾಶರ ಹೋರದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಜ್ಯೋತಿಷ್ಯ ನೋಡಿದಾಗ ಕೇಂದ್ರ ಮತ್ತೆ ತ್ರಿಕೋಣ, ಲಗ್ನದಿಂದ ರಾಹುಕೇತುಗಳು ಆಗಿರ್ತಕ್ಕಂಥದ್ದು 4ನೇ ಮನೆಯಲ್ಲಿ, ಲಗ್ನದಿಂದ 4ನೇ ಮನೆಯಲ್ಲಿ ಏನಾದ್ರು ರಾಹು ಇದ್ರೆ, ಸಪ್ತಮದಲ್ಲಿ ಏನಾದ್ರೂ ರಾಹು ಇದ್ರೆ, ನವಮದಲ್ಲಿ ಮತ್ತೆ ಪಂಚಮದಲ್ಲಿ ರಾಹು ಇದ್ದರೆ, ಕೇಂದ್ರ ಮತ್ತೆ ತ್ರಿಕೋಣದಲ್ಲಿ ಲಗ್ನದಲ್ಲಿ ಇದ್ದಾಗ ಅದು ಯೋಗ ಆಗತ್ತೆ ಅಂತ ಪರಾಶರ ಮುನಿಗಳು ಮತ್ತೆ ಜೈಮಿನಿ ಶಾಸ್ತ್ರದಲ್ಲಿ ಕೇಳಿದ್ದಾರೆ. ಬಟ್ ಆದ್ರೂ ಕೂಡ ಅಲ್ಲಿ ದಶಾಭುಕ್ತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಿರ್ಲಿ, ಒಂದು ಸೈಡ್ ಗಿಡೋಣ. ಯಾಕಂದ್ರೆ ನಕ್ಷತ್ರ ನಾಡಿಲಿ ನಾವು ಯಾವ ದೋಷನೂ ಹೇಳಲ್ಲ. ಇದು ಜ್ಯೋತಿಷ್ಯದ ಕಾರ್ಯಕ್ರಮ ಆಗಿರೋದ್ರಿಂದ ಜ್ಯೋತಿಷ್ಯದ ಇನ್ಫಾರ್ಮೇಶನ್ ನಾನು ಜನರಿಗೆ ಕೊಡ್ತಾ ಇದ್ದೀನಿ. ಬಟ್ ನನ್ನ ಪ್ರಕಾರ ಯಾವ ದೋಷನೂ ಇಲ್ಲ. ಇಟ್ ಈಸ್ ಓನ್ಲಿ ಗುಡ್ ಟೈಮ್, ಬ್ಯಾಡ್ ಟೈಮ್ ಅಷ್ಟೇ. ಗುಡ್ ಟೈಮ್ ಇರೋವರೆಗೂ ನಾವು ನಗ್ತಾ ಇರ್ತೀವಿ, ಬ್ಯಾಡ್ ಟೈಮ್ ಹೋಗೋವರೆಗೂ ನಾವು ಅಳ್ತಾ ಇರ್ತೀವಿ ಅಲ್ವಾ? ಸೊ ವಿ ಶುಡ್ ಆಲ್ವೇಸ್, ನಾನು ಒಂದು ಹೇಳ್ತೀನಿ ತಾತ್ಪರ್ಯ, ನಾವ್ ಯಾವಾಗ್ಲೂ ನಗಬೇಕಂತೆ. ಹೆಂಗ್ ಎಷ್ಟ್ ಚೆನ್ನಾಗಿ ಅಳ್ತಾ ಇದ್ದೆ ಅಂತ ನಗಬೇಕಂತೆ. ಗುಡ್ ಟೈಮ್ಸ್ ಅಲ್ಲಿ ಎಷ್ಟ್ ಚೆನ್ನಾಗಿ ಅಳ್ತಾ ಇದ್ದೆ, ಅಳೋ ಟೈಮಲ್ಲಿ ನಾನು ಎಷ್ಟ್ ಚೆನ್ನಾಗಿ ನಗ್ತಾ ಇದ್ದೆ ಅಂತ ಯೋಚನೆ ಮಾಡ್ಬೇಕಂತೆ. ಸೊ ವೈಸ್ ವರ್ಷ ಮಾಡ್ಕೋಬೇಕು. ಅವಾಗ ಸುಮ್ನೆ ಅಳ್ತಾ ಇದ್ದೆ ಆ ಟೈಮಲ್ಲಿ, ಟೈಮ್ ಚೆನ್ನಾಗಿ ಬಂತು, ಚೆನ್ನಾಗೇ ಇದೀವಲ್ಲ ಈಗ ಅಂತ. ಸೊ ಟೈಮ್ ಚೆನ್ನಾಗಿರ್ಬೇಕಾದ್ರೆ ಆ ಟೈಮ್ ಚೆನ್ನಾಗಿತ್ತಲ್ಲ ಮತ್ತೆ ಬರುತ್ತೆ ಅನ್ಕೋಬೇಕಷ್ಟೇ. ಜ್ಯೋತಿಷ್ಯ ಅನ್ನೋದು ನಾವು ಯಾವಾಗ್ಲೂ ಅಷ್ಟೇ, ಯಾವುದೇ ಯೋಗಗಳು ಅದು ಇದು ದೋಷಗಳೆಲ್ಲ ತುಂಬಾ ಜ್ಯೋತಿಷ್ಯರು ವಾಹಿನಿಲೂ ಹೇಳ್ತಾರೆ, ಆಚೆನೂ ಹೇಳ್ತಾರೆ. ನನಗಂತೂ ಯಾಕಂದ್ರೆ 20 ವರ್ಷ ಸಾಧನೆ ನಾನು ಮಾಡಿದೀನಿ, ಅವರು ಮಾಡಿದ್ದಾರೆ. ಎಲ್ಲ ಸುಮ್ಮನೆ ಹೇಳ್ತಾರೆ, ಎಲ್ಲ ಬೋಗಸ್. ನನ್ ಜ್ಯೋತಿಷ್ಯನ ಬೋಗಸ್ ಅಂತಾನೆ ಫಸ್ಟ್ ಹೇಳೋದು. ದೊಡ್ಡ ಬೋಗಸ್ ಅದು ಅವ್ರು ಮಾಡ್ತಕ್ಕಂಥದ್ದು. ಅದರಿಂದ ಏನು, ಯಾವ ಜ್ಯೋತಿಷ್ಯನೂ ಅವರ ಶಕ್ತಿಯಿಂದ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ಯಾವ ಜ್ಯೋತಿಷ್ಯನೂ ಅವನ ಶಕ್ತಿಯಿಂದ ಒಂದು ಮಿನಿಸ್ಟರ್ ಆಗಿಲ್ಲ. ಯಾವ ಜ್ಯೋತಿಷ್ಯನೂ ಅವನ ಶಕ್ತಿಯಿಂದ ಒಂದು CM ಆಗಿಲ್ಲ. ನಾನು ಆಗಕ್ಕಾಗಲ್ಲ.
ಕರ್ಮಫಲ ಅಂತ ಇರುತ್ತಲ್ವಾ, ಕರ್ಮಫಲ, ಅದನ್ನ ಅದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಬದಲಾಯಿಸಕ್ಕಾಗಲ್ಲ, ಹೌದು. ಜನತೆ ಯಾರ್ಯಾರು ಇವತ್ತು ವಾಹಿನಿ ನೋಡ್ತಾ ಇದಾರೆ, ಬೇರೆ ಬೇರೆ ವಾಹಿನಿ ಎಲ್ಲ ನೋಡ್ತಿರಲ್ಲ, ಅರ್ಥ ಮಾಡ್ಕೊಳ್ಳಿ. ವೇಷಭೂಷಣ ಮಾರೋಗ್ತಾ ಇದಾರೆ ನೀವೆಲ್ಲ. ಅವ್ನ ಯಾರೋ ವಿಭೂತಿ ಹಾಕೊಂಡು ಇಷ್ಟು ದಪ್ಪ ಬಂದ್ಬಿಟ್ರೆ ಸಾಕು, ಓ ಇವ್ನು ಯಾರೋ ಜ್ಞಾನವಂತ ಅಂತ. ಅದೆಲ್ಲ ಬೂಟಾಟಿಕೆ. ವಾಹಿನಿಯವರು ಇದನ್ನ ಹೆಚ್ಚಿಸ್ತಾ ಇದ್ದಾರೆ. ವಾಹಿನಿಯವ್ರಿಗೂ ಬಾಧ್ಯತೆ ಇರಬೇಕು. ಯಾರ್ಯಾರು ಸಿಇಒ ಇದಾರೆ, ಮಾರ್ಕೆಟಿಂಗ್ ಅವರು ಇದಾರೆ, ಯು ಹ್ಯಾವ್ ಟು ಡೆವಲಪ್ ದಿ ಕಂಟ್ರೀಸ್ ಫಸ್ಟ್. ವಾಹಿನಿ ಯಾರ್ಯಾರು ನೋಡ್ತಾ ಇದಾರೆ, ಯಾರ್ಯಾರು ಎಕ್ಸಿಕ್ಯೂಟಿವ್ಸ್ ಇದಾರೆ, ಯಾರ್ಯಾರು ಮಾರ್ಕೆಟಿಂಗ್ ಇದಾರೆ, ಯು ಹ್ಯಾವ್ ಟು ಥಿಂಕ್ ಆಫ್ ದಿಸ್. ಯಾರು ಏನ್ ಹೇಳ್ತಾ ಇದಾರೆ, ಹೂವ ಬೀಳ್ಸೋದು ಅದೆಲ್ಲ ಒಂದು ನಾನು ಎಷ್ಟೊಂದು ನೋಡ್ತಾ ಇರ್ತೀನಿ. ನಾನು ಹೂವ ಬೀಳ್ಸಿದ ತಕ್ಷಣ ಗ್ರೇಟ್ ಅಲ್ಲ, ಅಲ್ಲಿರ್ತಕ್ಕಂಥ ಖಡ್ಗಾನ ಬೀಳಿಸ್ಲಿ ದೇವರಿಂದ ಪೂಜೆ ಮಾಡಿಸಿ, ದಟ್ ಈಸ್ ಗ್ರೇಟ್. ಯಾ ಟ್ರೂ. ಹೂವನ್ನ ಯಾರು ಬೇಕಾದ್ರೂ ಬೀಳಿಸ್ತಾರೆ. ಆ ಹೂವ ಬಲಗಡೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರು ಚುಮ್ಕಿಸ್ಬಿಟ್ರೆ, ಅದ್ ಬಿದ್ದೋಗೋದು. ಫ್ಯಾನ್ ಹಾಕ್ಬಿಟ್ರೆ ಅದ ತಪ 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 ಉದುರುತ್ತೆ. ಈ ಮೂಡ್ರು ಪಾಪ ಕಮ್ಮಿ ಓದಿರ್ತಕ್ಕಂಥ ವಿದ್ಯಾವಂತರು ಇರ್ತಾರೆ ಸ್ವಲ್ಪ, ಅವ್ರಿಗೆ ನೋಡಿದ ತಕ್ಷಣ ಅಯ್ಯೋ ಏನೋ ಪವಾಡ ಮಾಡ್ತಾ ಇದ್ದಾನೆ ಅಂತ ಕೈ ಮುಗಿತಾರೆ. ಜನ ಸುಮ್ನೆ ದೇವ್ರನ್ನ ಆ ರೀತಿ ಎಲ್ಲ ಮಾಡ್ತಕ್ಕಂಥದ್ದಲ್ಲ. ಭಕ್ತಿ ಒಂದು ಸಾಕಷ್ಟೇ. ನೀವು ಮನೇಲೇ ಕೂತ್ಕೊಳ್ಳಿ, ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಅಲ್ವಾ. ಮಂತ್ರಪಠನೆ ನಾನು ಹೇಳ್ತಾ ಇರೋದಲ್ಲ, ಶಾಸ್ತ್ರದಲ್ಲಿ ಹೇಗಿದೆ, ಈ ತರ ಇದ್ರೆ ಈ ತರ ಎಫೆಕ್ಟ್ ಅಂತ. ನಮ್ಮ ನಕ್ಷತ್ರ ನಾಡಿಲಿ ಅಕ್ಯುರಸಿ ಬರುತ್ತೆ. ಗುಡ್ ಟೈಮ್ ಬ್ಯಾಡ್ ಟೈಮ್ ಇಷ್ಟೇ ಹೇಳೋದು ನಾವು. ನಿಮ್ಗೆ ಆಗತ್ತೆ ಆಗಲ್ಲ, ಅದನ್ನು ನಾವು ಗ್ಯಾರಂಟಿ ಹೇಳ್ತೀವಿ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಮೂಡ್ರಾಗೋದು ಬೇಡ. ಮುಂದೆ ಮುಂದೆ ನಮ್ಮ ಅನೇಕ ದೇಶಗಳು ಬಹಳ ಮುಂದುವರಿತಾ ಇದ್ದಾರೆ. ನಾವೊಂದು ಇದು ಮೌಢ್ಯನ ಇಟ್ಕೊಂಡು ನಾವು ಮುಂದುವರಿಯೋದು ಬೇಡ. ಜ್ಯೋತಿಷ್ಯ ಅನ್ನೋದು ಬಹಳ ಸೈಂಟಿಫಿಕ್ ಆಗಿದೆ, ಬಹಳಷ್ಟು ಸೈಂಟಿಫಿಕ್ ಆಗಿದೆ. ಆಗಿನ 5,000 ವರ್ಷಗಳ ಹಿಂದೆನೆ ಕುಜಗ್ರಹ ರೆಡ್ ಅಂತ ಹೇಳಿದ್ದಾರೆ. ನಾವು ಟೆಲಿಸ್ಕೋಪ್ ಹಾಕೊಂಡು ಇವಾಗ ಗೆಲಿಲೆ ಟೆಲಿಸ್ಕೋಪ್ ಹಾಕೊಂಡು ನೋಡಿ, ದೆನ್ ನೌ ದಿ ಪ್ಲಾನೆಟ್ ಇಸ್ ರೆಡ್. ಓಕೆ, ನೌ ವಿ ಹ್ಯಾವ್ ಫೌಂಡ್ ಎ ನ್ಯೂ ಪ್ಲಾನೆಟ್ ವಿಚ್ ಇಸ್ ರೆಡ್ ಇನ್ ಕಲರ್, ದಿ ಮಡ್ ಇಸ್ ರೆಡ್. ಹೀಗೆ ಹೇಳ್ತಾರೆ. ಸ್ಯಾಟರ್ನ್ ರಿಂಗ್ಸ್ ಆರ್ ಬ್ಲೂ ಅಂತ ಹೇಳ್ತಾ ಇದ್ರು. ಅವಾಗ್ಲೇ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಅಂತ ಅವಾಗ್ಲೇ ಹೇಳಿದ್ರು. ನೀಲಾಂಜನ ಅಂತ ಅವಾಗ್ಲೇ ಹೇಳಿದ್ರು. ಸೊ ಆ ರೀತಿ ಅನೇಕ ಇದು ಬುಧಗ್ರಹ ಗ್ರೀನ್ ಅಂತ ಹೇಳಿದ್ರು. ಮರಕಥ ಅಂತ ಹೇಳ್ತಾರೆ, ಗ್ರೀನ್, ಇಟ್ ಇಸ್ ಗ್ರೀನ್. ಸೊ ಇವಾಗ ಟೆಲಿಸ್ಕೋಪ್ ಹಾಕೊಂಡು ಒಳಗೆ ತಗೊಂಡಾಗ ದಿ ಎಂಟೈರ್ ಪ್ಲಾನೆಟ್ ಇಸ್ ಗ್ರೀನ್. ಶುಕ್ರ ಗ್ರಹಕ್ಕೆ ಡೈಮಂಡ್ ಆಗ್ಬೇಕು, ಬೆಳ್ಳಿಗಿದೆ ಶುಕ್ರ ಗ್ರಹ, ಇಟ್ ಇಸ್ ಕಂಪ್ಲೀಟ್ಲಿ ವೈಟ್. ನೋಡಿದಾಗ ಎಲ್ಲಾ ಗ್ರಹಗಳು ಬೆಳ್ಳಿಗೆ ಕಾಣಿಸೋದು. ನಾನು ಪ್ರತಿ ವಾಹಿನಿಲಿ ನಾನು ತೋರಿಸ್ತಾ ಇರ್ತೀನಿ. ಮೇಲ್ಗಡೆ ಗುರುಗ್ರಹ ತೋರಿಸಿದ್ದೆ, ಮೊನ್ನೆ ಶುಕ್ರ ಗ್ರಹ ನೋಡಿ ಅಂತ ಹೇಳಿದ್ದೆ, ಎಲ್ಲ ವೈಟೇ ಕಾಣಿಸೋದು. ಅದು ಗುರುಗ್ರಹ ಎಲ್ಲೋ ದಿ ಎಂಟೈರ್ ಅಲ್ಲಿ ಇರ್ತಕ್ಕಂತ ಏನೇನು ಮಾಸಸ್ ಇರುತ್ತೋ, ಸ್ಟೋನ್ಸ್ ಇರುತ್ತೋ, ಕಂಪ್ಲೀಟ್ ಆಗಿದೆ ಯೆಲ್ಲೋ ಕಲರ್ ಇರುತ್ತೆ. ಸೆಡಿಮೆಂಟರಿ ರಾಕ್ಸ್ ಹೆಚ್ಚಾಗಿರುತ್ತೆ ಸೈಂಟಿಫಿಕ್ ಆಗಿ. ನಮ್ಮ ಋಷಿಗಳು ಅದನ್ನ ಆಲೋಚನೆ ಮಾಡಿ ಅಲ್ಲಿ ಕಲರ್ ಇರ್ತಕ್ಕಂಥದ್ದು, ಅಲ್ಲಿಂದ ನಮ್ಗೆ ಏನೋ ಒಂದು ವೈಬ್ರೇಷನ್ಸ್ ಬರ್ತಾ ಇದೆ, ಆ ವೈಬ್ರೇಷನ್ಸ್ ಪಾಸಿಟಿವ್ ತಗೊಳಕ್ಕೆ ನಾವು ಉಂಗುರ ಹಾಕ್ಬೇಕು. ಅಲ್ಲಿಂದ ಡ್ರಾ ಮಾಡ್ತಕ್ಕಂಥದ್ದು ಇದೊಂಥರ ಟ್ರಾನ್ಸ್ಮಿಟರ್ ತರ. ಸಿ ರಿಂಗ್ಸ್ ಆರ್ ಲೈಕ್ ಟ್ರಾನ್ಸ್ಮಿಟರ್ಸ್, ಅರ್ಥ ಮಾಡ್ಕೊಳ್ಳಿ. ರಿಂಗ್ಸ್ ಆರ್ ಲೈಕ್ ಟ್ರಾನ್ಸ್ಮಿಟರ್ಸ್ ಅಷ್ಟೇ. ರಿಂಗ್ಸ್ ನ ನಿಮ್ಮ ಲೈಫ್ ನ ಚೇಂಜ್ ಮಾಡಲ್ಲ. ಇಟ್ ವಿಲ್ ಓನ್ಲಿ ರಿಸೀವ್ ಗುಡ್ ಥಿಂಗ್ಸ್ ಫ್ರಮ್ ದಿ ಕಾಸ್ಮಿಕ್ ಎನರ್ಜಿ. ಆಕಾಶದಲ್ಲಿ ಇರ್ತಕ್ಕಂಥ ಎಲ್ಲ ಟ್ರಾನ್ಸ್ಮಿಟರ್ ತರ. ಮೊಬೈಲ್ ನಾವು ಇಟ್ಕೊಂಡಿರ್ತೀವಲ್ಲ, ಸಿಮ್ ಕಾರ್ಡ್ ಇದೆಯಲ್ಲ, ಸಿಮ್ ಕಾರ್ಡ್ ವರ್ಕ್ಸ್ ಲೈಕ್ ಸ್ಟೋನ್ಸ್. ಆಗಿನ ಕಾಲದ ಸಿಮ್ ಕಾರ್ಡ್ ಇದು ಸಿಮ್ ಕಾರ್ಡ್. ಯಾವ ಸಿಮ್ ಕಾರ್ಡ್ ಕಂಪನಿ ಹಾಕೋತಿರೋ ಅದರದೇ ಕಾಲ್ ಬರೋದು, ಬೇರೆ ಕಾಲ್ ಬರಲ್ಲ. ಗುರುದ ಹಾಕೊಂಡ್ರೆ ಗುರುವಿಂದನೇ ಕಾಲ್, ಬುಧ ಹಾಕೊಂಡ್ರೆ ಬುಧನಿಂದನೇ ಕಾಲ್, ಶುಕ್ರ ಹಾಕೊಂಡ್ರೆ ಶುಕ್ರಿಂದ ಕಾಲ್. ಅದು ಪಾಸಿಟಿವ್ ಕಾಲ, ರಾಂಗ್ ಕಾಲ, ಆಮೇಲೆ ಅದು ಫೋನ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ. ಸೊ ಆ ರೀತಿ. ಓಕೆ, ಅದಿರ್ಲಿ. ಓಕೆ, ದಯವಿಟ್ಟು ಮೂಡ್ರು ತಾಗ್ಬೇಡಿ, ಹೂವ ಬೀಳಿಸೋರ್ನೆಲ್ಲ ನಂಬೇಡಿ. ಅದು ಇದು ದೋಷ ಇದೆ, ನಿಮ್ದು ಜಾತಕ ಸರಿ ಇಲ್ಲ, ನಿಮ್ದು ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಬಹಳ ವ್ಯಂಗ್ಯವಾಗಿ ಮಾತಾಡೋದು. ಸೌಮ್ಯತೆ ಇರಬೇಕು. ಗುರುಗಳಾದಿರ್ತಕ್ಕಂಥವ್ರು ಬಹಳ ಒಂದು ತಾಳ್ಮೆ ಇರಬೇಕು. ಒಳ್ಳೇದನ್ನೇ ನುಡಿಬೇಕು. ಏನೇ ಆಗ್ಲಿ ಒಳ್ಳೇದನ್ನ ನುಡಿಬೇಕಷ್ಟೇ. ಯಾಕಂದ್ರೆ ನಾವು ಒಂದು ಹೇಳೋದು ಒಂದು ಧರ್ಮ. ಯಾರದೇ ಕಾಂಪಿಟೇಷನ್ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಡಿ ವೀಕ್ಷಕರೇ, ಯಾವುದೇ ಕಾಂಪಿಟೇಷನ್ ಬೇರೆಯವ್ರ ಬಗ್ಗೆ ಅಲ್ಲ. ಅದೆಲ್ಲ ತೋರಿಸಿ ನಾವು ಇನ್ನೂ ಕೆಳಗಡೆ ಹೋಗ್ಬಾರ್ದು. ಯಾಕಂದ್ರೆ ಮುಂದಿನ ಈಗೆಲ್ಲ ಹುಡುಗರೆಲ್ಲ ಎಜುಕೇಟೆಡ್ ಆಗ್ತಾ ಇದಾರೆ, BE ಓದ್ತಾ ಇದಾರೆ, MBBS ಓದ್ತಾ ಇದಾರೆ. ಅವ್ರಿಗೆಲ್ಲ ಬೇರೆ ಬೇರೆ ರೀತಿ ಹೇಳ್ಬೇಕಾಗತ್ತೆ, ಸೈಂಟಿಫಿಕ್ ರೀಸನ್ಸ್ ಹೇಳ್ಬೇಕಾಗುತ್ತೆ. ಇಲ್ಲದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಪ್ರೂವ್ ಮಿ ಅಂತ ಹೇಳ್ತಾರೆ. ಸೈನ್ಸ್ ಪ್ರೂವ್ಸ್, ಅಸ್ಟ್ರಾಲಜಿ ಕೆನಾಟ್ ಬಿ ಪ್ರೂವ್ಡ್ ಬಿಕಾಸ್ ಇಟ್ ಇಸ್ ಬೇಸ್ಡ್ ಆನ್ ಕರ್ಮ ಥಿಯರಿ. ಸೈನ್ಸ್ ಪ್ರೂವ್ ಮಾಡಿದಾಗ ನಂಬ್ತಾರೆ, ಅಸ್ಟ್ರಾಲಜಿನ ಬಿಲೀವ್ ಮಾಡಲ್ಲ. ಯಾಕಂದ್ರೆ ಅದು ಇಮಿಡಿಯೇಟ್ ಆಗಿ ನಾವು ಅದು ವೈಯಕ್ತಿಕವಾಗಿ ಆಗ್ತಕ್ಕಂಥದ್ದಲ್ವಾ, ಆ ರೀತಿ. ಸೊ ಓಕೆ, ಇಲ್ಲಿ ಎಷ್ಟು ತರ ಕಾಳ ಸರ್ಪ ದೋಷ ಇದೆ? 12 ತರ ಇದೆ. ಇದು ಜ್ಯೋತಿಷ್ಯ ರೀತಿ ಹೇಳ್ತೀವಿ. ಲಗ್ನದಲ್ಲಿ ರಾಹು ಇದ್ದಾಗ, ಸಪ್ತಮದಲ್ಲಿ ಕೇತು ಇದ್ದಾಗ, ಇದನ್ನ ಅನಂತ ಕಾಳ ಸರ್ಪ ದೋಷ ಅಥವಾ ಯೋಗ. ನೀವು ದೋಷ ಅಂತ ತಗೊಳ್ಳಿ, ಯೋಗ ಅಂತ ತಗೊಳ್ಳಿ. ಓಕೆ, ಅನಂತ ಕಾಳ ಸರ್ಪ ಅಂತ ಹೇಳ್ತಾರೆ. ಇದು ಏನಾಗುತ್ತೆ ಅಂದ್ರೆ ಗುಡ್ ಬ್ಯಾಡ್ ಏನೇನಿದೆ ಅಂತಂದ್ರೆ ಎರಡಕ್ಕೂ ಇರುತ್ತೆ. ಯಾವುದೇ ಒಂದು ದೋಷ ಬಂದಿದ ತಕ್ಷಣ ಅದು ಬ್ಯಾಡ್ ಅಂತ ಒಂದೇ ಕನ್ಸಿಡರ್ ಮಾಡಬೇಡಿ. ಯಾವುದೇ ಒಂದು ದೋಷ ಅಂದಿದ ತಕ್ಷಣ ಅದು ಬರೀ ಕೆಟ್ಟದೇ ಇರುತ್ತೆ, ಒಳ್ಳೇದು ಇರುತ್ತೆ, ಪ್ರತಿಯೊಂದು ಒಳ್ಳೇದಿರುತ್ತೆ. ಓಕೆ, ಇದು ಒಳ್ಳೇದೇನಿದೆ ಅಂತಂದ್ರೆ ಬಹಳ ಬೋಲ್ಡ್ ಇರ್ತಾರೆ, ಬಹಳ ಕರೇಜಿಯಸ್ ಇರ್ತಾರೆ, ಮತ್ತೆ ಬಹಳ ಕಾನ್ಫಿಡೆಂಟ್ ಆಗಿರ್ತಾರೆ. ಮತ್ತೆ ಬ್ಯಾಡ್ ಸೈಡ್ ಅಲ್ಲಿ ಏನಂತಂದ್ರೆ ಫಿಸಿಕಲ್ ಮತ್ತೆ ಮೆಂಟಲ್ ಡಿರೈಲ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಮಾನಸಿಕವಾಗಿ ದೈವಿಕವಾಗಿ ಬಹಳ ಕುಗ್ತಾರೆ, ಮತ್ತೆ ಇಲ್ನೆಸ್ ಜಾಸ್ತಿ ಇರುತ್ತೆ, ಕಾಯಿಲೆಗಳು ಜಾಸ್ತಿ ಇರುತ್ತೆ ಈ ಒಂದು ಕಾಲಸರ್ಪ ದೋಷದಿಂದ.
ಯಾವುದೇ ಇದಕ್ಕೆ ಭಗವಂತನ ಸ್ಮರಣೆ, ನಾಮಸ್ಮರಣೆ ಸಾಕು. ಮಂತ್ರ ಎನರ್ಜೈಸ್ ಮಾಡುತ್ತೆ, ಸೆಲ್ಸ್ ಎನರ್ಜೈಸ್ ಮಾಡುತ್ತೆ. ಮಂತ್ರ ಸೈಂಟಿಫಿಕ್ ಆಗಿ ನಾವು ಒಂದು ವೈಬ್ರೇಷನ್ಸ್ ಕೊಡ್ತಾ ಇದ್ರೆ ಇಟ್ ಈಸ್ ಲೈಕ್ ರೇಡಿಯೇಷನ್. ಕ್ಯಾನ್ಸರ್ ಆದಾಗ ರೇಡಿಯೇಷನ್ ಕೊಡ್ತಾರೆ, ಗ್ಯಾಮಾ ಬೀಟಾ ರೇಸ್ ಹೋಗುತ್ತಲ್ಲಿ. ಅರ್ಥ ಮಾಡ್ಕೊಳ್ಳಿ ಹೇಗೆ, ವಾಟ್ ಈಸ್ ರೇಡಿಯೇಷನ್. ಆ ಗುಡ್ ಸೆಲ್ಸ್ ಬ್ಯಾಡ್ ಸೆಲ್ಸ್ ನ ಫೈಟ್ ಮಾಡಕ್ಕೆ ಅದಕ್ಕೆ ಎನರ್ಜೈಸ್ ಮಾಡ್ತಾರೆ. ಸಿಂಪಲ್. ಓಕೆ, ಎರಡನೇದು ಕುಳಿಕ ಕಾಲಸರ್ಪ ದೋಷ ಅಂತ ಕರೀತಾರೆ. ಕುಳಿಕ ಕಾಲಸರ್ಪ ದೋಷ ಎರಡನೇ ಮನೆಯಲ್ಲಿ, ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಹು, ಅಷ್ಟಮದಲ್ಲಿ ಕೇತು ಇದ್ದಾಗ ಇದನ್ನ ಕುಳಿಕ ಕಾಲಸರ್ಪ ಅಂತ ಕರೀತಾರೆ. ಇದರಲ್ಲಿ ಏನೇನು ಆಗತ್ತೆ ಅಂತಂದಾಗ ಇದರಲ್ಲೂ ಕೂಡ ಬಹಳ ಧೈರ್ಯಶಾಲಿಯಾಗಿರ್ತಾರೆ. ಮದುವೆ ಮತ್ತೆ ಈ ಒಂದು ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ನೊಂದುಕೊಳ್ತಕ್ಕಂಥದ್ದು. ಆದರೆ ಜ್ಯೋತಿಷ್ಯದಲ್ಲಿ ಬಹಳ ನಂಬರ್ 1 ಆಗ್ಬಿಡ್ತಾರೆ. ಜ್ಯೋತಿಷ್ಯದಲ್ಲಿ ನಂಬರ್ 1. ಸರಿ ಗುರುಜಿ. ಜ್ಯೋತಿಷ್ಯ ಆಧ್ಯಾತ್ಮಿಕ ಕಡೆ ನಂಬರ್ 1 ಆಗ್ಬಿಡ್ತಾರೆ. ಸೊ ಆ ಲೈನ್ ಅಲ್ಲಿ ಬಹಳ ನೋಡಿ, ಒಂದು ಪಾಸಿಟಿವ್ ಇದ್ರೆ ಒಂದು ನೆಗೆಟಿವ್ ಇರುತ್ತಲ್ಲ, ಬಹಳ ಒಳ್ಳೇದು. ಯಾವುದೇ ಭಗವಂತ ಆಗ್ಲಿ ಜ್ಯೋತಿಷ್ಯ ಯಾರು ಹಾಳು ಮಾಡಕ್ಕಲ್ಲ ಇರೋದು. ನಾವೆಲ್ಲ ಏನು ಅಂದ್ರೆ ಈಗಿನ ಕಲಿಯುಗದಲ್ಲಿ ಹಣದಿಂದ ಎಲ್ಲಾರನ್ನೂ ಅಳಿತಾ ಇದೀವಿ ಅಷ್ಟೇ. ಹಣ ಇದ್ರೆ ಅವ್ನ ಲೆವೆಲ್. ಕಲಿಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ, ಯಾರು ವೇಷಭೂಷಣ ಹಾಕೋತಾರೋ ಅವನ್ನ ಜ್ಞಾನಿ ಅಂತ ಪ್ರಶಸ್ತಿ ಕೊಡ್ತಾರೆ, ಯಾರು ಚೆನ್ನಾಗಿ ವಾಕ್ಚಾತುರ್ಯ ಇರುತ್ತೋ ಅವನು ಜ್ಞಾನಿ ಅಂತ ಹೇಳ್ತಾರೆ. ಅವ್ನು ಏನಾರು ಹೇಳ್ತಾ ಇರ್ಲಿ, ಬಡ 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 ಅಂತ ಯಾರು ವಾಯಿನಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬೈತಾ ಇರ್ತಾರೆ. ಅವ್ನ್ ಗ್ರೇಟ್, ಅವ್ನ್ಗೆ ಫ್ಯಾನ್ಸ್, ಅವ್ನಿಗೊಂದು ಫೇಸ್ಬುಕ್, ನಾವು ಅವ್ರ ಸಂಘದವರು ಅಂತ ಸುಮ್ನೆ ಬೈತಾ ಇರ್ಬೇಕು, ಹೇಳ್ತಾ ಇರ್ಬೇಕು. ವಿಚಾರ ಇದೆಯೋ ಇಲ್ವೋ ಗೊತ್ತಿಲ್ಲ, ವಿಚಾರ ಇದೆಯೋ ಇಲ್ವೋ ಅದು ಬೇಡ. ಅವ್ನ್ ಚೆನ್ನಾಗಿ ಮಾತಾಡ್ತಾರೆ. ಹ್ಯೂಮನ್ ಮೆಂಟಾಲಿಟಿ. ಜೋರಾಗಿ ಮಾತಾಡೋರಿಗೆ ಜಾಸ್ತಿ ಓಟ್ ಹಾಕೋದು. ಸೊ ಆ ರೀತಿ. ಓಕೆ, ಆಮೇಲೆ ವಾಸುಕಿ ಮೂರನೇದು, ಅಂದ್ರೆ ಲಗ್ನದಿಂದ ಮೂರನೇದಲ್ಲಿ ರಾಹು, ನವಮದಲ್ಲಿ ಕೇತು ಇದ್ದಾಗ ವಾಸುಕಿ ಕಾಳಸರ್ಪ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಹೆಚ್ಚಾಗಿ ಫಾರಿನ್ ಟ್ರಾವೆಲ್ ಸಿಗ್ತಕ್ಕಂಥದ್ದು. ಫಾರಿನ್ ಟ್ರಾವೆಲ್ ಹೆಚ್ಚಾಗಿ ಫಾರಿನ್ ಟ್ರಾವೆಲ್ಗೆ ಹೋಗ್ತಾರೆ, ಅಲ್ಲಿ ಸೆಟ್ಲ್ ಆಗ್ತಾರೆ. ಬಟ್ ಈ ದೇಶದಲ್ಲಿ ಈ ಒಂದು ಇದ್ದಾಗ ಲ್ಯಾಕ್ ಆಫ್ ಫ್ರೆಂಡ್ಸ್, ಅಂದ್ರೆ ಸ್ನೇಹಿತರು ಇರೋದಿಲ್ಲ, ಮತ್ತೆ ಜಾಬ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದೇ ಫಾರಿನ್ ಅಲ್ಲಿ ಒಳ್ಳೆ ಕಡೆ, ಬೇರೆ ಊರು. ಇಲ್ಲಿ ಫಾರಿನ್ ಅಂದ್ರೆ ಬರೀ ನಾವು ಅಮೆರಿಕಾನೋ ದುಬೈಗೆ ಹೋಗ್ಬೇಕು ಅಂತಿಲ್ಲ. ಈ ತರ ಇದ್ದಾಗ ನಾವು ಡೆಲ್ಲಿಗೋ, ಬಾಂಬೆಗೋ, ಹೈದರಾಬಾದೋ, ಚೆನ್ನೈಗೋ ಹೋದ್ರೆ ಸಾಕು. ಅಲ್ಲಿಗೆ ಹೋಗಿ ಕೆಲಸ ಮಾಡ್ಬೇಕಾಗುತ್ತೆ, ಕುಟುಂಬನ ಬಿಡಬೇಕು, ಸಪರೇಷನ್ ಮಾಡ್ಬೇಕು ಅಂತ ಹೇಳ್ತಕ್ಕ. ಸರಿ. ಸೊ ಇಷ್ಟು ಇವಾಗಿದೆ, ಇನ್ ಮುಂದಕ್ಕೆ ಆಮೇಲೆ ಹೇಳೋಣ. ಖಂಡಿತ ಗುರುಜಿ. ಹಾಗೇನೆ ನೋಡಿದ್ರಲ್ಲ ಗುರುಜಿಯವರು ಕಾಳ ಸರ್ಪದೋಷದ ಬಗ್ಗೆ 12 ರೀತಿಯ ಸರ್ಪದೋಷಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಾಗೇನೆ ಬಿಜಾಪುರದಲ್ಲಿ ಆಲ್ರೆಡಿ ಕ್ಲಾಸಸ್ ನ ಮುಗಿಸಿ ಬಂದಿದ್ದಾರೆ ಗುರುಜಿ. 2 ಕ್ಲಾಸಸ್ ಬಾಕಿ ಇದೆ. ಯಾಕಂದ್ರೆ ನಕ್ಷತ್ರ ನಾಡಿದ್ರೆ 4 ದಿನದ ಕ್ಲಾಸಸ್ ಇದು. ಅಂದ್ರೆ ಸ್ಯಾಟರ್ಡೇ ಸಂಡೇ ಇರುತ್ತೆ, ಅದಕ್ಕೂ ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಇರುತ್ತೆ, ವೀಕೆಂಡ್ಸ್ ಎಲ್ಲ ಇರುವಂತ ಕ್ಲಾಸಸ್. ಶಿವಮೊಗ್ಗದಲ್ಲಿ ಜೂನ್ 24, 25ಕ್ಕೆ ಮತ್ತೆ ಕ್ಲಾಸಸ್ ತಗೊಳ್ತಾ ಇದ್ದಾರೆ ಗುರುಜಿಯವರು. ಬೆಲ್ಗಾಂ ಜುಲೈ 8 ಹಾಗೂ 9. ಮಿಕ್ಕಿರೋ ಕ್ಲಾಸಸ್ ಡೇಟ್ಸ್ ಗಳನ್ನ ಖಂಡಿತ ನಾನು ಹೇಳ್ತೀನಿ. ನೋಡ್ತಾ ಇರಿ ನಮ್ಮ ನಕ್ಷತ್ರ ನಾಡಿಯನ್ನ ಅಂತ ಹೇಳ್ತಾ ಒಂದು ಬ್ರೇಕ್ ನ ತಗೊಂಡು ವಾಪಸ್ ಬರ್ತೀನಿ. ಆಲ್ ರೈಟ್, ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ನಾನು ಪ್ರಿಯಾ ಅಂತ ಹೇಳ್ತಾ, ಹಾಗೆ ಶಿವಮೊಗ್ಗದ ಡೇಟ್ಸ್ ನಾನು ಹೇಳಿದ್ದೆ, ಜೂನ್ 24, 25, ಬೆಲ್ಗಾಂ ಜುಲೈ 8 ಹಾಗೂ 9ನೇ ತಾರೀಕು. ಬೆಂಗಳೂರಲ್ಲಿ ಮತ್ತೆ ಕ್ಲಾಸಸ್ಗೆ ಹೋಗ್ಬೇಕು ಅಂತ ಆಸಕ್ತಿ ಇರೋರಿಗೆ ಮತ್ತೆ ಗುರುಜಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ ಜುಲೈ 22 ಹಾಗೂ 23ನೇ ತಾರೀಕು. ಸೊ 1 ತಿಂಗಳು ನೀವು ವೇಟ್ ಮಾಡ್ಬೇಕಾಗತ್ತೆ. ಮೈಸೂರಿನಲ್ಲಿ ಆಗಸ್ಟ್ 5 ಹಾಗೂ 6ನೇ ತಾರೀಕಿಗೆ ಪುನಃ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಸೊ ಕಲ್ತಿರುವಂತ ವಿದ್ಯಾರ್ಥಿಗಳೇ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನ ಅವ್ರ ಎಕ್ಸ್ಪೀರಿಯನ್ಸಸ್ ನ ಹಂಚ್ಕೊಳ್ತಾರೆ. ಸೊ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಓಂ ಜ್ಞಾನಾನಂದಮಯ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಮುಪಾಸ್ಪಹೆ. ನನ್ನ ಹೆಸರು ಸುದರ್ಶನ್ ಅಂತ. ನಾನು ಇಲ್ಲಿ ನೆಲಮಂಗಲ ಹತ್ರ ಅಂಚೆಪಲ್ಯ ಗ್ರಾಮದಿಂದ ಬಂದಿದ್ದೀನಿ. ಮೂಲತಃ ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಮುಂಚೆಯಿಂದಲೂ ನನಗೆ ಜ್ಯೋತಿಷ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ತುಂಬಾ ಅದ್ಭುತವಾದ ಕ್ಲಾಸ್. ಮತ್ತೆ ಈ ಜ್ಯೋತಿಷ ಕಲಿತ್ರೆ ನಿಜವಾಗ್ ತುಂಬಾನೇ ಅನುಕೂಲ ನನಗೆ ಕೊನೆಯ ಲೆಸನ್ ಅಷ್ಟಕ ವರ್ಗ ತುಂಬಾ ಅದ್ಭುತವಾದಂತ ವಿಷಯ. ಇದನ್ನ ತಿಳ್ಕೊಂಡ್ಬಿಟ್ರೆ ಸಾಕು, ಮನುಷ್ಯನ ಜೀವನದಲ್ಲಿ ಏನ್ ಮಾಡ್ತಾನೆ ಏನಾಗಲ್ಲ ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ. ಆದ್ರಿಂದ ಪ್ರತಿಯೊಬ್ರು ಈ ಜ್ಯೋತಿಷನ ಕಲೀರಿ, ನಕ್ಷತ್ರ ನಾಡಿ. ಇದರಲ್ಲಿ ಸುಳ್ಳು ಮೋಸ ಅನ್ನೋದು ಬರೋದೇ ಇಲ್ಲ. ನಿಖರವಾದ ಮಾಹಿತಿ 100% ಬರುತ್ತೆ. ಆದ್ರಿಂದ ಈ ನಕ್ಷತ್ರ ನಾಡಿನ ಕ್ಲಾಸ್ನ ಪ್ರತಿಯೊಬ್ರು ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರ್ರಿ. ನಮಸ್ಕಾರ. ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಅವ್ರ ಮಾತಲ್ಲಿ ಎಷ್ಟು ಸಗದಾಗಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಮೋಸ ಅನ್ನೋದೇ ಇಲ್ಲ. ಖಂಡಿತ ನಕ್ಷತ್ರವನ್ನು ಕಲಿಲೇಬೇಕು ಅಂತ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಿದ್ರು. ಕಲ್ತಿರುವಂತ ವಿದ್ಯೆ ಮೇಲೆ ಖಂಡಿತ ಒಂದು ನಂಬಿಕೆ ಇದ್ದಾಗ್ಲೇ ಈ ತರ ಬರೋದಕ್ಕೆ ಸಾಧ್ಯ. ಮತ್ತೇನು ಹೇಳ್ಬೇಕಾಗಿಲ್ಲ. ನೀವು ಕೂಡ ಬಂದು ನಕ್ಷತ್ರನ ದಯವಿಟ್ಟು ಕಲೀರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಸಾಕಷ್ಟು ಜನ ಗುರುಜಿ ನಿಮ್ಮ ಹತ್ರ ಮಾತನಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಕರೆಗಳನ್ನ ಸ್ವೀಕರಿಸುವಂತ ಸಮಯ. ಹಲೋ ಹಲೋ ಹಲೋ, ನಕ್ಷತ್ರ ನಾಡಿ ಅವರ? ಹೌದು, ನಮಸ್ಕಾರ ಅಮ್ಮ. ನಿಮ್ ಹೆಸರು, ಯಾರ ಬಗ್ಗೆ ಕೇಳ್ಬೇಕಿತ್ತು, ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್, ನಮ್ಮ ಹೆಸರು ನಾಗಮ್ಮ ಅಂತ. ಹಾ,
14/7 14/7 81. ಓಕೆ ಟೈಮಿಂಗ್ಸು ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಹಾಗಿದ್ರೆ ನಂಬರ್ ಹೇಳಿಮ್ಮ 1ರಿಂದ 249 ಒಳಗಡೆ ನಂಬರ್ ಹೇಳಿ. 12 ಮೇಡಮ್. 12 ಸರಿ. ಪ್ರಶ್ನೆ ಕೇಳಿ, ಗುರುಜಿ ಹತ್ರ ಗುರುಜಿ ಮಾತನಾಡ್ತಾರೆ. ಮೇಡಮ್ ನಮ್ ಬಗ್ಗೆನೇ ಕೇಳ್ಬೇಕಾಯ್ತು. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಅಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಡ್ಬೇಕು. ಹೌದು ಸರ್. ನಾವು ಇವತ್ತು ನಾವು ಬದುಕಿದೀವಿ ಅಂದ್ರೆ ಅದು ಚೆನ್ನಾಗಿರತಕ್ಕಂಥದ್ದೇ. ಕಷ್ಟ ಇರುತ್ತೆ ಬಿಡಿ ಮೇಡಮ್, ಕಷ್ಟ ಎಲ್ಲದಕ್ಕೂ ಇದ್ದೇ ಇರುತ್ತೆ, ತಲೆ ಕೆಡ್ಸ್ಕೊಬಾರ್ದು. ನೀವು ಕೇಳಿರ್ತಕ್ಕಂಥದ್ದು ಸೂರ್ಯ ದಶೆಲ್ ಕೇಳಿದಿರಾ. ಸೂರ್ಯ ದಶೆಲಿ 2017 ಗುರು ಭುಕ್ತಿ. ಸೂರ್ಯ ಮತ್ತೆ ಗುರು ಹೇಗಿದೆ ಅಂತ ನೋಡೋಣ. 2-5 ಮತ್ತೆ ಗುರು ಬರ್ತಕ್ಕಂಥ 6-12. ಯಾವ ವಿಚಾರದಲ್ಲಿ ಕೇಳ್ಬೇಕಾಯ್ತಮ್ಮ? ಸರ್ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನ್ ಫೈನಾನ್ಸ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್? ಏನಿಲ್ಲ ಸರ್, ನಮ್ಮ ಮದ್ವೆ ಆಗಿಲ್ಲ ನಮ್ಗೆ. ಮಗಳ? ಹಾ. ಓಕೆ ಓಕೆ. ಕೇಳ್ಬೇಕಾಯ್ತು. ಮತ್ತೆ ನೀವು ಕೇಳಿರ್ತಕ್ಕಂಥ ಸಮಯದಲ್ಲಿ 6-9-12 ಕಾಂಬಿನೇಷನ್ ಬರ್ತಾ ಇದೆ. ಸ್ವಲ್ಪ ವಿಳಂಬ ಅಂತ ಬರ್ತಾ ಇದೆ. ಮುಂದೆ ಬರ್ತಕ್ಕಂಥ ಶನಿಲಿ ಖಂಡಿತ ಆಗುತ್ತೆ, ಸ್ವಲ್ಪ ಆದ್ರೂ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಬಟ್ ಏನು ತಲೆ ಕೆಡ್ಸ್ಕೊಬೇಡಿ. ಸೂರ್ಯ ದಶೆ ಶನಿ ಭುಕ್ತಿಲಿ 2017 ಸೆಪ್ಟೆಂಬರ್ ಇಂದ 2018 ಆಗಸ್ಟ್ ಒಳಗಡೆ ಆಗುತ್ತಮ್ಮ, 1 ವರ್ಷದೊಳಗೆ ಆಗುತ್ತೆ. ಸೂರ್ಯ ದಶೆ ಕೇಳಿರೋದ್ರಿಂದ ಪ್ರತಿನಿತ್ಯ ಭಾನುವಾರದಿಂದ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಸೂರ್ಯ ದರ್ಶನ ಮಾಡಕ್ಕೆ ಹೇಳಿ, ಸಾಕು. ಎನರ್ಜಿ ಬರ್ಬೇಕು ಅಲ್ಲಿಂದ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಯಥೇಚ್ಛವಾಗಿ ಹೇಳಕ್ ಹೇಳಿ. ಆಮೇಲೆ ಗುರುವಿನ ಒಂದು ಭುಕ್ತಿಲ್ ಕೇಳೋದ್ರಿಂದ ಆ ವೈಬ್ರೇಷನ್ ತಗೊಂಡ್ಬರ್ಬೇಕು ಅಂತಂದ್ರೆ ಈ ಕಡಲೆಕಾಳನ್ನ ನೆನೆಸ್ಬಿಟ್ಟು ಹಸುಗ್ ತಿನ್ಸಿ. ಹಸು ಗೊತ್ತಲ್ಲ, ಕಡಲೆಕಾಳು ನೆನೆಸ್ಬಿಟ್ಟು ಹಸುಗ್ ತಿನ್ಸಿ. ಗುರುವಾರದ ದಿವಸ 4 ಗುರುವಾರ ಸಾಕು, ಒಳ್ಳೇದಾಗ್ತದೆ. ಧನ್ಯವಾದ ಕರೆ ಮಾಡೋದಕ್ಕೆ. ಗುರುಜಿ ಹೇಗೆ ಹೇಳಿದ್ದಾರೆ ಹಾಗೆ ದಯವಿಟ್ಟು ಮಾಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ಕಾಲರ್ ರೆಡಿ ಆಗಿದ್ದಾರೆ. ಹಲೋ ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಇಲ್ಲಿ ನನ್ ಮಗ ಅಕ್ಷತಾ ಬಗ್ಗೆ ಕೇಳ್ಬೇಕಿತ್ರಿ. ಸರಿ, ಅಕ್ಷತಾ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 13/5/2000. 13/5/2000. ಟೈಮಿಂಗ್ಸ್ ಶನಿವಾರ ರಾತ್ರಿ 9:48. ಓಕೆ. ಹುಟ್ಟಿರುವಂತ ಊರು? ಹುಬ್ಳಿ. ಏನ್ ಪ್ರಶ್ನೆ ಇದೆಮ್ಮ? ಅವ್ರ ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು. ಸರಿ, ಗುರುಜಿ ಮಾತನಾಡ್ತಾರೆ, ಮಾತನಾಡಿ. ನಮಸ್ಕಾರ ಮೇಡಮ್, ಗುರುಜಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಪ್ರಸ್ತುತ ಈಗ ಕುಜದೇಶ ನಡೀತಾ ಇದೆ. ಓಕೆ, ಕುಜದೇಶಲ್ಲಿ ಫಸ್ಟ್ ಇಯರ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದು ಗುರುಜಿ. ಓಕೆ ನೋಡ್ತೀನಿ. ಈಗ ಹೋಯ್ತು, ವಿಷಯ ಹೋಗಿದೆ. ಓಕೆ, ಏನಾಗಲ್ಲ, ಏನು ತಲೆ ಕೆಡ್ಸ್ಕೊಬೇಡಿ. ವಿಷಯ ಹೋದ್ರೆ ಮತ್ತೆ ಇನ್ನೊಂದು ಟೈಮ್ ಕೊಡ್ತಾನೆ. ಓಕೆ, ಮುಂದೆ ಯಾವ್ದು ಪೂಜಾ ಸ್ವಲ್ಪ 5-8-9-12 ಬರುತ್ತೆ. ಅವ್ರಿಗೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ 5-9 ಬಂದಾಗ ಎಜುಕೇಶನ್ ಇಂಟ್ರೆಸ್ಟ್ ಬರಲ್ಲ, ಸ್ವಲ್ಪ ಸೋಂಬೇರಿತನ ಇದೆ. ಯಾವ್ದು ಓದಿಸ್ಬೇಕಂತ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಈಗೇನು PUC ಇಲ್ಲ ಓದಿರೋದು. ನೀವು ಹೇಳಿದ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೀರಿ? ಯಾವ್ದು PUC-ನಾ? PUC ಫಸ್ಟ್ ಇಯರ್. ಓಕೆ, ನನ್ನ ಪ್ರಕಾರ ಅವ್ರಿಗೆ BE-ಗಾಗ್ಲಿ BSc-ಗಾಗ್ಲಿ ಹಾಕೋದ್ ಬೇಡ. ಓಕೆ, ಸಾಧ್ಯವಾದಷ್ಟು ಯಾವ್ದಾದ್ರು ಟೆಕ್ನಿಕಲ್ ಲೈನು ಅಥವಾ ಈ ಆರ್ಟ್ಸ್ ಲೈನ್ ಇರ್ತಕ್ಕಂಥದ್ದು ಅಥವಾ ಕ್ರಿಯೇಟಿವ್ ಲೈನ್ ಇರ್ತಕ್ಕಂಥದ್ದು. ಓಕೆ, ಬ್ಯಾಚುಲರ್ ಇನ್ ಫ್ಯಾಷನ್ ಟೆಕ್ನಾಲಜಿ ಅಥವಾ ಈ ಕ್ರಿಯೇಟಿವ್ ಬರ್ತಕ್ಕಂಥದ್ದು, ಯಾವ್ದೋ ಒಂದು ಆರ್ಟ್ಸ್ ಬರ್ತಕ್ಕಂಥದ್ದು, ಅನಿಮೇಷನ್ ಬರ್ತಕ್ಕಂಥದ್ದು, ಕಂಪ್ಯೂಟರ್ ಇಂದ ಮಾಡ್ತಕ್ಕಂಥದ್ದು, ಏನೇ ಡಿಸೈನ್ ಮಾಡ್ಲಿ ತುಂಬಾ ಇಷ್ಟಪಡ್ತಾರೆ. 5-8-9-12 ಕಾಂಬಿನೇಷನ್ ಬಹಳ ಅದಕ್ಕೆ ಹೋಗುತ್ತೆ. ಇಲ್ಲಾಂದ್ರೆ ಬೇರೆ ಕಷ್ಟವಾಗಿರ್ತಕ್ಕಂಥದ್ದು ಅವರು ಕಷ್ಟಪಟ್ಟು ಓದಕ್ಕೆ ಇಲ್ಲದೆ ಇರ್ತಕ್ಕಂಥ ಕಾಂಬಿನೇಷನ್. ಸೊ ದಯವಿಟ್ಟು ಆ ಸೈನ್ಸ್ಗೆನೆ ಪುಷ್ ಮಾಡಬೇಡಿ. BSc ಮಾಡ್ಲಿ BE ಮಾಡ್ಲಿ ಅದಕ್ಕೆ ಪುಷ್ ಮಾಡಕ್ ಹೋಗ್ಬೇಡಿ. ಓಕೆ, ಅವರು ಬೇರೆ ಒಂದು ಫೀಲ್ಡ್ ಅಲ್ಲಿ ಖಂಡಿತ ಚೆನ್ನಾಗಿ ಹೋಗ್ತಾರೆ. ಅಥವಾ ಸಾಧ್ಯವಾದಷ್ಟು BBM ಮ್ಯಾನೇಜ್ಮೆಂಟ್ ಸೈಡ್ ಹೋದ್ರೂ ಪರವಾಗಿಲ್ಲ, ಒಳ್ಳೇದಾಗ್ಲಮ್ಮ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 10/9/1980. 10/9/1980. ಓಕೆ, ಟೈಮಿಂಗ್ಸ್ ಏನು? ಸಂಜೆ 4:44. ಓಕೆ, ಹುಟ್ಟಿರುವಂತ ಸ್ಥಳ ಸರ್? ಶನಿವಾರ ಸಂತೆ, ಕೊಡಗು. ಸರಿ, ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಸರ್. ಹಲೋ ನಮಸ್ಕಾರ ಸರ್. ಮಳೆ ಬರ್ತಾ ಇದೆ ಕೊಡಗಿನಲ್ಲಿ? ಲೈಟ್ ಆಗಿ ಬರ್ತಾ ಇದೆ ಸರ್. ಲೈಟ್ ಆಗಿ ಹೆವಿಯಾಗಿ ಬರ್ಬೇಕು ಸರ್. ಅಲ್ಲೆಲ್ಲ ಕಟ್ ಮಾಡ್ತಾ ಇದಾರೆ, ಎಲ್ಲ ಮರಗಳೆಲ್ಲ ಕಟ್ ಅಲ್ಲ ಸರ್, ನಾವು ಬೆಂಗಳೂರಲ್ಲೇ ಇರೋದು, ಕೊಡಗಲ್ಲಿ ಹುಟ್ಟಿರೋದು ಅಷ್ಟೇ. ಹೌದಾ? ಕೊಡಗು ಹೋಗ್ತಾ ಇರ್ತಿರಲ್ಲ? ಆದ್ರೆ ಹೋಗ್ತಾ ಇರ್ತೀವಿ ಸರ್. ಕಾಲಸರ್ಪ ದೋಷ ಇದೆ. ಹೌದು ಸರ್, ಹೇಳಿ ಸರ್. ನಾವ್ ಹೇಳಿದ್ವಲ್ಲ ಹೆಂಗೆ ಅಂತ. ಕಾಲಸರ್ಪ ದೋಷ ನೋಡ್ಕೊಂಡಿದ್ದೀರಾ? ಜಾತಕ ತಗೊಂಡು ನೋಡ್ಕೊಂಬಿಡಿ. ರಾಹು ಕೇತು ಮಧ್ಯಗಳು ಎಲ್ಲಾ ಗ್ರಹಗಳು ಬಂದ್ರೆ ಕಾಲಸರ್ಪ ದೋಷ. ಏನ್ ವರಿ ಮಾಡಬೇಡಿ. ದಶಾ ಸ್ಟ್ರಾಂಗ್ ಇದ್ರೆ ಸಾಕು. ಕನ್ಯಾ ರಾಶಿಲಿ ಹುಟ್ಟಿದ್ದೀರಾ, ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಪ್ರಸ್ತುತ ರಾಹು ದೇಶ ಇನ್ನೇನು ಎಂಡ್ ಆಗ್ತದೆ ಸರ್, ಒಂದೇ ಒಂದು ತಿಂಗಳು ರಾಹು ದೇಶ. ಅದಾದ್ಮೇಲೆ ಗುರು ಅಂದ್ರೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಒಂದು ಮಾಡಿಸಿ. ಆ ಕಾಂಬಿನೇಷನ್ ಮೇಲೆ ನಾವು ಸಂಧಿ ಶಾಂತಿ ಸ್ವಲ್ಪ ಮಾಡಿಸ್ಬೇಕು, ಸಮಾಧಾನಕ್ಕೆ ಮಾಡಿಸ್ಬೇಕಷ್ಟೇ. ಮುಂದೆ ಬರ್ತಕ್ಕಂಥ ಗುರುವಿನಲ್ಲಿ 7-12 ಬರ್ತಾ ಇದೆ. ಈಗ ಯಾವುದೇ ಒಂದು ವಿಚಾರದಲ್ಲಿ ಎಲ್ಲಾ ಸ್ಲೋ ಡೆಡ್ ಸ್ಲೋ.
ಮುಂದೆ ಬರ್ತಕ್ಕಂಥ ಗುರುನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಗುರು ಮತ್ತೆ ಶನಿಲಿ ಒಳ್ಳೇದಾಗುತ್ತೆ. ಏನ್ ವಿಚಾರ ಕೇಳ್ಬೇಕಾಯ್ತು? ಕರೆಕ್ಟ್. ಹಲೋ, ಕರೆ ಡಿಸ್ಕನೆಕ್ಟ್ ಆಗಿದೆ ಗುರುಜಿ. ಓಕೆ, ಮುಂದೆ ಬರ್ತಕ್ಕಂಥ ಗುರುವಿನಲ್ಲಿ ಬಹಳ ಸ್ವಲ್ಪ ಚೆನ್ನಾಗುತ್ತೆ ಸರ್. ಯಾವುದೇ ವಿಚಾರ, ಯಾವ ವಿಚಾರ ಅಂತ ಗೊತ್ತಾಗಿಲ್ಲ, ಬಟ್ ಮುಂದೆ 11 ಇದೆ, ಸಬ್ಲಾಡ್ ಅಲ್ಲಿ 2, 6, 10, 11 ಇದೆ. ಒಳ್ಳೆ ಹಣ ಬರ್ತಕ್ಕಂಥ ಒಂದು ಸಮಯ ಸ್ಟಾರ್ಟ್ ಆಗುತ್ತೆ ಗುರುನಲ್ಲಿ. ಮೇಲ್ಗಡೆ 12 ಇದ್ರು, ಖರ್ಚು ಜಾಸ್ತಿ ಇದ್ರು, ಹಣ ಅಂತೂ ಪುಷ್ ಮಾಡ್ತಾನೆ ಭಗವಂತ. ಏನು ವರಿ ಮಾಡಬೇಡಿ. ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಬೆಂಗಳೂರಲ್ಲೇ ಇದ್ದಿಲ್ಲ ಅಂತ ಯಾವ್ದಾದ್ರು ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಥವಾ ಗುರುವಾರ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಎದ್ದು ಪ್ರತಿನಿತ್ಯ ಸ್ನಾನ ಮಾಡ್ಬೇಕಾದ್ರೆ ಅರ್ಶನ ಹಾಕೊಂಡು ಸ್ನಾನ ಮಾಡಿ. ಒಂದು ಚಿಟಿಕೆ ಅರ್ಶನ ಹಾಕೊಂಡು ಸ್ನಾನ ಮಾಡಿ. ಹಣೆಗೆ ಒಂದು ಅರ್ಶನದ ಕೊಂಬನ್ನು ನಾವು ತೆಗೆದು ಬಿಟ್ಟು ಇಟ್ಕೊಳ್ಳಿ, ಸಾಕು. ಒಳ್ಳೇದಾಗುತ್ತೆ, ವೈಬ್ರೇಷನ್ ಬರುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಾನು ಇನ್ನೊಂದ್ಸರಿ ಡೇಟ್ಸ್ ನ ಹೇಳ್ತೀನಿ. ಶಿವಮೊಗ್ಗ ಜೂನ್ 24, 25, ಬೆಳಗಾಂ ಜುಲೈ 8 ಹಾಗೂ 9. ಸಾಕಷ್ಟು ವಿದ್ಯಾರ್ಥಿಗಳು ಥೈಲ್ಯಾಂಡ್ಗೆ ಹೋಗಿ PhD ಮಾಡು ಡಾಕ್ಟರೇಟ್ ಪದವಿನ ತಗೊಂಡು ಖಂಡಿತ ಬಂದಿದ್ದಾರೆ. ನಿಮ್ಗೂ ಕೂಡ PhD ಮಾಡ್ಬೇಕು ಅಂತ ಆಸಕ್ತಿ ಇದ್ರೆ ಆಗಸ್ಟ್ 15ಕ್ಕೆ ಬೆಂಗಳೂರಲ್ಲೇ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಿದ್ದಾರೆ ಗುರುಜರು, ಫ್ಲಾರಿಡಾ ಯೂನಿವರ್ಸಿಟಿ ಕಡೆಯಿಂದ. ಸೊ ನಿಮ್ಗೂ ಆಸಕ್ತಿ ಇದ್ರೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮಸ್ತೆ, ನಾನು ಮಡಿಕೇರಿಯಿಂದ ಮಾತಾಡ್ತಿದ್ದೀನಿ. ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 14/5/2002. 14/5/2002 ಅಲ್ವಾ? ಹೌದು. ಟೈಮಿಂಗ್ಸು? ಟೈಮ್ಸ್ ಶನಿವಾರ ಅಲ್ಲ, ಮಂಗಳವಾರ ಬೆಳಿಗ್ಗೆ 6:23. ಓಕೆ. ಹುಟ್ಟಿರೋಂತ ಊರು ಯಾವ್ದು? ಸಂತೆ, ಕೊಡಗು. ಕೊಡಗುನೇನಾ? ತುಂಬಾ ಕನ್ಫ್ಯೂಸ್ ಆಗಿದ್ದೀರಮ್ಮ. ಓಕೆ, ಗುರು ಜೊತೆ ಮಾತನಾಡಿ, ಪ್ರಶ್ನೆ ಸ್ಪಷ್ಟವಾಗಿ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ, ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಿತ್ತು. ಓಕೆ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ವೃಷಭ ರಾಶಿ. ಹೌದು ಹೌದು. ಪ್ರಸ್ತುತ ಇವರಿಗೆ ರಾಹು ದಶೆ ನಡೀತಾ ಇದೆಯಮ್ಮ. ರಾಹು ದಶೆಯಲ್ಲಿ 2018ವರೆಗೂ ಗುರು ಭುಕ್ತಿ. ರಾಹು ಮತ್ತೆ ಗುರು ಹೇಗಿದೆ ಅಂತ ನೋಡೋಣ. 1, 2, 3, 4 ಎಲ್ಲಾ ಗ್ರಹಗಳು ಮಿಕ್ಸ್ ಆಗ್ಬಿಟ್ಟಿದೆ, ಗುರುನು ಫಿಕ್ಸ್ ಆಗಿದೆ. ಯಾವ ವಿಚಾರ ಬಗ್ಗೆ ಕೇಳ್ಬೇಕಾಯ್ತು? ಹೌದು, ಎಜುಕೇಶನ್ ಬಗ್ಗೆ. ಯಾವ ಲೈನ್ ಅಲ್ಲಿ ಹೋದ್ರೆ? ಓಕೆ, ಟೀಚಿಂಗ್ ಲೈನ್ ಬೆಸ್ಟ್ ಇದೆ. ಟೀಚಿಂಗ್ ಲೈನ್ ಬೆಸ್ಟ್. ಟೀಚಿಂಗ್ ಲೈನ್. ಹೌದು, ಬಟ್ ಈಗ ಏನ್ ಓದ್ತಾ ಇದೆ ಪ್ರಸ್ತುತ? ಈಗ 10th ಸ್ಟ್ಯಾಂಡರ್ಡ್. ಟೀಚಿಂಗ್ ಲೈನ್ ತುಂಬಾ ಹೈ ಲೆವೆಲ್ಗೆ ಹೋಗ್ತಾರಮ್ಮ. ಯಾಕಂದ್ರೆ ಯಾವಾಗ 2, 4, 5, 9, 10, 11 ಇರುತ್ತೆ ಟೀಚಿಂಗ್ ಲೈನು. ಇಲ್ಲಾಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಸಾಫ್ಟ್ವೇರ್ ಲೈನ್, ಕಂಪ್ಯೂಟರ್ ಲೈನ್ ಅಂತ ಹೇಳ್ತಾರಲ್ಲ, BE in CS, ಕಂಪ್ಯೂಟರ್ ಸೈನ್ಸ್. ಇವೆರಡು ಲೈನು ತುಂಬಾ ಅದ್ಭುತವಾಗಿರುತ್ತೆ. ಬೇರೆ ಎಲ್ಲಾ ರೀತಿಯೂ ರಾಹು ದಶೆ ತುಂಬಾ ಒಳ್ಳೇದ್ ಮಾಡ್ತಾನೆ. ಯಾಕಂದ್ರೆ 2, 7, 10, 11 ಕಾಂಬಿನೇಷನ್ ಒಳ್ಳೆ ಹಣ ಗಳಿಸ್ತಾರೆ, ಒಳ್ಳೆ ಎತ್ತರಕ್ಕೆ ಬೆಳಿತಾರೆ. ಮದುವೆ ಜೀವನದಲ್ಲಿ ಸ್ವಲ್ಪ 50-50 ಇದ್ರು ಜೀವನದಲ್ಲಿ ತುಂಬಾ ಮುಂದುವರಿತಾರಮ್ಮ. ರಾಹು ದಶೆಯಲ್ಲಿ 18 ವರ್ಷ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ವರಿ ಮಾಡಬೇಡಿ. ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಸ್ವಲ್ಪ ವೈಬ್ರೇಷನ್ ತಗೊಳ್ಬೇಕು, ಭಗವಂತನ ಸ್ವಲ್ಪ ವೈಬ್ರೇಷನ್ ತಗೊಳ್ಬೇಕು. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ ಬಲಗೈ ಮಧ್ಯದ ಬೆರಳಿಗೆ ಗೋಲ್ಡನ್ ಹೆಸನೈಟ್ ಅಂತ ಒಂದು ಸ್ಟೋನ್ ಬರುತ್ತೆ, ಹಾಕ್ಸಿ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೆ ಗುರುಜಿ, ನಾವು ಕಾಳ ಸರ್ಪ ದೋಷದ ಬಗ್ಗೆ ಮಾತನಾಡ್ತಿದ್ವಿ. ಮಿಕ್ಕಿರುವಂತ ಮತ್ತೆ ಮುಂದೆ ಒಂದು ಕಾಳಸರ್ಪ ದೋಷ ಮಾತಾಡೋಣ. ಲಗ್ನದಿಂದ 4ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಕೇತು ಇದ್ದಾಗ ಇದನ್ನ ಶಂಖಫಲ ಕಾಳಸರ್ಪ ಅಂತ ಹೇಳ್ತಾರೆ. ಶಂಖಫಲ ಒಂದೊಂದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ, ಬಿಸ್ನೆಸ್ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮತ್ತೆ ಜಾಬ್ ಅಲ್ಲಿ ಡಿಲೇ ಆಗ್ತಕ್ಕಂಥದ್ದು, ಬಹಳ ಅನಾರೋಗ್ಯ ಬರ್ತಕ್ಕಂಥದ್ದು ಹೆಚ್ಚಾಗತ್ತೆ. ಇಲ್ಲಿ ಒಳ್ಳೇದು ತಗೊಂಡಾಗ ನಮ್ಗೆ ಹೆಸರು ಕೀರ್ತಿ ಚೆನ್ನಾಗಿರುತ್ತೆ. ಏನೇ ಕೆಲಸ ಇಲ್ಲ, ಬಿಸ್ನೆಸ್ ಇಲ್ಲ ಅಂದ್ರೆ ಅವ್ರ ಸರ್ಕಲ್ ಅಲ್ಲಿ ನೋನ್ ಪರ್ಸನ್, ಆ ಮನುಷ್ಯ ನಮ್ಗೆ ಚೆನ್ನಾಗಿ ಗೊತ್ತಪ್ಪ, ಆ ಪಬ್ಲಿಸಿಟಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ. ಮತ್ತೆ ಮುಂದೆ ಬರ್ತಕ್ಕಂಥದ್ದು ರಾಹು 5ನೇ ಮನೆಯಲ್ಲಿ, ಲಗ್ನದಿಂದ 1, 2, 3 ಅಂತ ಕೌಂಟ್ ಮಾಡಿದಾಗ 5ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಕೇತು ಬಂದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಇದು. ಪೊಲಿಟಿಕಲ್ ಸೈಡ್ ಹೋಗ್ತಾರೆ ನೋಡಿ. ಇಲ್ಲಿ ಕಾಳಸರ್ಪ ದೋಷ ಇದ್ರೂ ಕೂಡ ಪಾಲಿಟಿಕ್ಸ್ ಸೈಡು, ಮತ್ತೆ ಸ್ಪಿರಿಚುವಲ್ ಸೈಡು, ಯೋಗಿಗಳಾಗ್ತಾರೆ. ಸೊ ಈ ಒಂದು ಬಟ್ ದಶಾಭುಕ್ತಿ ಬರಬೇಕು ನಮ್ಮ ಪ್ರಕಾರ. ದಶಾಭುಕ್ತಿ ಬಂದಿಲ್ಲ ಅಂದ್ರೆ ಈ ತರ ಇದೆ, ಬಟ್ ನಾವು ಪೊಲಿಟಿಕಲ್ ಇಲ್ಲ, ಯಾವ್ದು ಇಲ್ಲ ಅಂದ್ರೆ ಕರ್ಮನೂ ಪ್ಲೇಸ್ ಎ ರೋಲ್ ಪ್ಲಸ್ ಜಾತಕನೂ ಪ್ಲೇಸ್ ಎ ರೋಲ್. ಬೋತ್ ಯೋಗ ಮತ್ತೆ ಯೋಗ್ಯತೆ ಎರಡನ್ನು ನೋಡಿ ಭಗವಂತ ಕೊಡ್ತಕ್ಕಂಥದ್ದು. ನಮಗೆ ಯೋಗ ಇದೆ ಸರ್, ಯೋಗ್ಯತೆ ಇಲ್ಲ. ನಮಗೆ ಯೋಗ್ಯತೆ ಇದೆ ಸರ್, ಯೋಗ ಇಲ್ಲ. ಇವೆರಡೂ ಕೂಡ್ಬೇಕು ಅಲ್ವಾ? ಯೋಗ ಮತ್ತೆ ಯೋಗ್ಯತೆ ಎರಡೂ ಕೂಡಿದಾಗ ನಾವು ಜೀವನದಲ್ಲಿ ವಿನ್ ಆಗ್ತೀವಿ. ಯೋಗ ಪ್ರತಿಯೊಬ್ಬರಿಗೂ ಇರುತ್ತೆ, ಯೋಗ್ಯತೆನ ಬೆಳೆಸ್ಕೊಳ್ಳಕ್ಕೆ ನಾವು ಕಷ್ಟಪಡಬೇಕು. ಅದಕ್ಕೆ ಓದ್ಬೇಕು, ಎಲ್ಲರೂ ಎಜುಕೇಶನ್ ಆಗ್ಬೇಕು, ಎಲ್ಲರೂ ಹೆಣ್ಮಕ್ಳೆಲ್ಲ ಓದ್ಬೇಕು. ನಾನು ಅದಕ್ಕೆ ಹೇಳ್ತಾ ಇರೋದು, ಓದಿ ಎಜುಕೇಶನ್ ಮಾಡಿದಾಗ, ಎಜುಕೇಶನ್ ಮಾಡಾದ್ಮೇಲೆ ಎರಡನೇದು ಏನ್ ಬರಬಾರ್ದು ಅಂದ್ರೆ ಗರ್ವ ಬರಬಾರ್ದು. ಬಹಳಷ್ಟು ಜನ ಮಾಡ್ತಕ್ಕಂಥದ್ದು ಇದೇ ತಪ್ಪು. ಜ್ಯೋತಿಷದಲ್ಲೂ ಅಷ್ಟೇ, ತುಂಬಾ ಓದ್ಬಿಟ್ಟಿದ್ದೀನಿ, ನಾನು ಗರ್ವ, ನಾನೇ ಹೀರೋ, ನಾನು ಬಿಟ್ರೆ ಯಾರು ಹೀರೋ ಇಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಬೇಡ.
ಏನಿಲ್ಲ, ಎಲ್ಲ ಮಣ್ಣಾಗದೆ. ಇವತ್ತಲ್ಲ ನಾಳೆ ನಾನು ಕೂಡ, ನೀವು ನೋಡ್ತಾ ಇರೋರು, ಪ್ರಿಯಾ ಕೂಡ, ಎಲ್ಲರೂ ಮಣ್ಣೊಳಗಡೆ ಹೋಗೋದು. ಹೌದು. ಮಣ್ಣೊಳಗಡೆ ಹೋದಾಗ ಯಾವ್ದು ಅಲ್ಲಿ ಅವಾರ್ಡ್ಸು ಹಾಕಲ್ಲ ಒಳಗಡೆ. ಆ ಮಣ್ಣೊಳಗಡೆ ಯಾವ ಅವಾರ್ಡ್ಸು ಹಾಕಲ್ಲ. ಅವ್ರು ವಾಚ್ ಹಾಕೊಂಡಿದ್ರು ಬಿಚ್ಕೋತಾರೆ, ಉಂಗ್ರ ಹಾಕೊಂಡಿದ್ರು ಬಿಚ್ಕೋತಾರೆ, ಏನ್ ಹಾಕೊಂಡ್ರು ಬಿಚ್ಕೋತಾರೆ. ಯಾವ್ದು ಬಿಡಲ್ಲ. ನಂದು ನಂದು ಅಂತ ಹೇಳಿದ್ರು ಒಂದು ಬರಲ್ಲ. ಹೌದು. ಒಂದು ವೈಟ್ ಬಟ್ಟೆ ಹಾಕಿ ಕಳಿಸ್ತಾರೆ ಅಷ್ಟೇ ಅಲ್ಲಿ ಮೇಲೆ. ಸೊ ನಿಮ್ ಅವಾರ್ಡ್ಸು ಅಲ್ಲಿ ಬರಲ್ಲ. ಹೌದು. ಫೋಟೋಸ್ ಹಾಕಿರ್ತೀವಿ, ಫೋಟೋಲ್ ಹಾಕ್ಬಿಟ್ಟಿರ್ತೀವಿ, ಒಂದು ಆಹಾರ ಹಾಕಿರ್ತಾರೆ, ಅದು ಶಾಸ್ತ್ರಕ್ಕೆ. ಯಾಕಂದ್ರೆ ಏನೋ ಒಂದು ಆಸ್ತಿ ಬಂದಿರುತ್ತೆ ಅಂತ ಹೂನಾರ ಹಾಕ್ತಾರೆ ಈಗಿನ ಕಾಲದಲ್ಲಿ, ಅದು ಬೇರೆ ಆಗ್ಬಿಟ್ಟಿದೆ. ಓಕೆ, ಇಷ್ಟಿದೆ. ಮತ್ತೆ ಮುಂದೆ 1, 2, 3, 4, 5 ಇನ್ನೊಂದು ಹೇಳ್ಬಿಡ್ತೀನಿ. ರಾಹು ಏನಾದ್ರು 6ನೇ ಮನೇಲಿದ್ದು, ಕೇತು ಏನಾದ್ರು 12ನೇ ಮನೇಲಿ ಇದ್ರೆ ಇದು ಮಹಾಪದ್ಮ ಕಾಳಸರ್ಪ ಅಂತ ಹೇಳ್ತಾರೆ. ಇಲ್ಲಿ ಮ್ಯಾರಿಡ್ ಲೈಫ್ ಬಹಳ ಟಫ್ ಆಗ್ಬಿಡುತ್ತೆ, ಬಹಳ ಕಷ್ಟಕರವಾಗಿರುತ್ತೆ. ಮತ್ತೆ ಹೆಲ್ತ್ ಕೂಡ ಬಹಳ ಹಿಂಜರಿಯುತ್ತೆ. ಎಲ್ಲಾ ವಿಚಾರದಲ್ಲೂ ಈ ಒಂದು ಕಾಂಬಿನೇಷನ್ ಸ್ವಲ್ಪ ಟಫ್ ಕಾಂಬಿನೇಷನ್ ಕೊಡುತ್ತೆ. ಇನ್ನು ಮಿಕ್ಕ 6 ಕಾಳಸರ್ಪ ಬಗ್ಗೆ ನಾಳೆ ಮಾತಾಡ. ಖಂಡಿತ ಗುರು, ಸಮಯದ ಅಭಾವದಿಂದ ಮಾತನಾಡೋದಕ್ಕಾಗಿಲ್ಲ, ನಾಳೆ ಕಂಟಿನ್ಯೂ ಮಾಡೋಣ. ಧನ್ಯವಾದಗಳು ನಿಮ್ಗೆ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಎಲ್ಲ ಡೇಟ್ಸ್ ಗಳನ್ನ ಹೇಳಿದ್ದೀನಿ. ಇನ್ ಕೇಸ್ ಬರ್ಕೊಳ್ಳೋದಕ್ಕೆ ಮಿಸ್ ಮಾಡಿದ್ರೆ ನಕ್ಷತ್ರ ನಾಡಿ ದಿನೇಶ್ ಅಂತ ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು, ಲೈಕ್ ನ ಕೂಡ ಮಾಡಿ. ನಮ್ಮ ಸಂಚಿಕೆ ಪ್ರತಿಯೊಂದು ಸಂಚಿಕೆಯನ್ನ ಮಿಸ್ ಮಾಡದೆ ನೀವು ಯೂಟ್ಯೂಬ್ ನಲ್ಲೂ ಕೂಡ ನೋಡಬಹುದು ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ನಕ್ಷತ್ರ ನಾಡಿ. ನಮಸ್ಕಾರ.